ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ಸಾಗರ ಪ್ರದೇಶದಲ್ಲಿ ಚೀನಾ ಮತ್ತು ಇತರ ಶಕ್ತಿಗಳ ಪೈಪೋಟಿ ಹೆಚ್ಚಾಗುತ್ತಿರುವ ಈ ಸಮಯದಲ್ಲಿ ಭಾರತೀಯ ನೌಕಾಪಡೆ ತನ್ನ ಬತ್ತಳಿಕೆಗೆ ಅತ್ಯಂತ ಶಕ್ತಿಶಾಲಿ ಅಸ್ತ್ರವೊಂದನ್ನು ಸೇರಿಸಲು ಸಜ್ಜಾಗಿದೆ. ಅದೇ TEDBF ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಜೆಟ್. ಇತ್ತೀಚೆಗೆ ನೌಕಾಪಡೆಯ ಮುಖ್ಯಸ್ಥರು ಈ ಯೋಜನೆಯು ಅತ್ಯಂತ ವೇಗವಾಗಿ ಪ್ರಗತಿಯನ್ನು ಕಾಣುತ್ತಿದೆ ಎಂದು ಖಚಿತಪಡಿಸಿದ್ದಾರೆ. ಈ ವಿಡಿಯೋದಲ್ಲಿ ನಾವು TEDBF ಎಂದರೇನು, ಇದು AMCA ಜೊತೆ ಹೇಗೆ ಸಂಬಂಧವನ್ನು ಹೊಂದಿದೆ ಮತ್ತು ಇದು ಯಾವಾಗ ಸಿದ್ಧವಾಗಲಿದೆ ಎಂಬ ಸಂಪೂರ್ಣ ವಿವರಗಳನ್ನು ತಿಳಿಯೋಣ ಬನ್ನಿ. TEDBF ಎಂದರೇನು? ವಾಟ್ ಈಸ್ TEDBF? TEDBF ಎನ್ನುವುದು ವಿಶೇಷವಾಗಿ ವಿಮಾನವಾಹಕ ನೌಕೆಗಳ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಮೇಲಿಂದ ಕಾರ್ಯಾಚರಣೆ ನಡೆಸಲು ವಿನ್ಯಾಸಗೊಳಿಸಲಾದ ಜೋಡಿ ಇಂಜಿನ್ ಯುದ್ಧ ವಿಮಾನವಾಗಿದೆ. ಪ್ರಸ್ತುತ ನೌಕಾಪಡೆ ಬಳಸುತ್ತಿರುವ MiG-29K ವಿಮಾನಗಳ ಬದಲಿಗೆ ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದ ಈ ವಿಮಾನಗಳನ್ನು ಬಳಸಲಾಗುವುದು. ಇದನ್ನು 5 ಜನರೇಷನ್ ಯುದ್ಧ ವಿಮಾನ ಎಂದು ಕರೆಯಲಾಗುತ್ತದೆ. ಅಂದರೆ ಇದು 5ನೇ ತಲೆಮಾರಿನ ವಿಮಾನಗಳಿಗೆ ಸರಿಸಮಾನವಾದ ತಂತ್ರಜ್ಞಾನವನ್ನು ಹೊಂದಿರುತ್ತದೆ. AMCA ಕನ್ಸೋರ್ಟಿಯಂ ಮತ್ತು ತಂತ್ರಜ್ಞಾನದ ಏಕೀಕರಣ. ಈ ಯೋಜನೆಯ ದೊಡ್ಡ ವಿಷಯವೇನೆಂದರೆ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ನೊಂದಿಗೆ ಇದರ ಸಂಬಂಧ. ಸಾಮಾನ್ಯ ತಂತ್ರಜ್ಞಾನಗಳು, AMCAಗಾಗಿ ಅಭಿವೃದ್ಧಿಪಡಿಸಲಾದ ಅತ್ಯಾಧುನಿಕ ರಡಾರ್ಗಳು, AESA ರಡಾರ್, ಏವಿಯಾನಿಕ್ಸ್ ಮತ್ತು ಸೆನ್ಸಾರ್ಗಳನ್ನು TEDBFನಲ್ಲೂ ಬಳಸಲಾಗುತ್ತದೆ. ಒಂದೇ ಕೈಗಾರಿಕಾ ಪರಿಹಾರ ಕನ್ಸೋರ್ಟಿಯಂ. ನೌಕಾಪಡೆಯು 2 ವಿಮಾನಗಳನ್ನು ಒಂದೇ ಕೈಗಾರಿಕಾ ಒಕ್ಕೂಟದ ಅಡಿಯಲ್ಲಿ ತಯಾರಿಸಲು ಒತ್ತು ನೀಡುತ್ತಿದೆ. ಇದರಿಂದ ಹಣದ ಉಳಿತಾಯವಾಗುವುದಲ್ಲದೆ ಬಿಡಿ ಭಾಗಗಳ ಲಭ್ಯತೆ ಸುಲಭವಾಗುತ್ತದೆ ಮತ್ತು ನಿರ್ಮಾಣದ ಅವಧಿ ಕಡಿಮೆಯಾಗುತ್ತದೆ. CCS ಕ್ಲಿಯರೆನ್ಸ್ ಮತ್ತು ಗಡುವು. ಯಾವುದೇ ದೊಡ್ಡ ರಕ್ಷಣಾ ಯೋಜನೆಗೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ CCS ಅನುಮೋದನೆ ಅತಿ ಮುಖ್ಯವಾಗಿದೆ. ಈಗಾಗಲೇ ಪ್ರೋಗ್ರಾಮ್ ಡೆಫಿನೇಷನ್ ರಿವ್ಯೂ ಪೂರ್ಣಗೊಳ್ಳುವ ಹಂತದಲ್ಲಿದೆ. ಒಮ್ಮೆ CCS ಕ್ಲಿಯರೆನ್ಸ್ ಸಿಕ್ಕರೆ ಪೂರ್ಣ ಪ್ರಮಾಣದ ಅನುದಾನ ಬಿಡುಗಡೆಯಾಗುತ್ತದೆ. 2026ರ AMCA ಕನ್ಸೋರ್ಟಿಯಂ ಅಂತಿಮಗೊಳ್ಳುವಲ್ಲಿ ನಿರೀಕ್ಷೆ ಇದೆ. 2030ರ ನಂತರ CCS ಅನುಮೋದನೆ ಸಿಕ್ಕ 3 ವರ್ಷಗಳಲ್ಲಿ ಮೊದಲ ಪ್ರೋಟೋಟೈಪ್ ಹಾರಾಟ ನಡೆಸಲಿದೆ. ಸರಿಸುಮಾರು 2030 ಅಥವಾ 2031ರ ವೇಳೆಗೆ ನಾವು ವಿಮಾನವನ್ನು ಆಕಾಶದಲ್ಲಿ ನೋಡಬಹುದು. ಪರೀಕ್ಷಾ ಮತ್ತು ಸಾಮರ್ಥ್ಯ. ಟೆಸ್ಟಿಂಗ್ ಆ್ಯಂಡ್ ಕೇಪಬಿಲಿಟೀಸ್. ನೌಕಾಪಡೆಯ ವಿಮಾನಗಳಿಗೆ ಭೂಮಿಯ ಮೇಲಿನ ವಿಮಾನಗಳಿಗಿಂತ ಹೆಚ್ಚಿನ ಸಾಮರ್ಥ್ಯ ಬೇಕಾಗುತ್ತದೆ. ಸ್ಕೀ ಜಂಪ್ ಆ್ಯಂಡ್ ಅರೆಸ್ಟೆಡ್ ರಿಕವರಿ. ಈ ವಿಮಾನಗಳು ಕಡಿಮೆ ಜಾಗದಲ್ಲಿ ಟೇಕ್ ಆಫ್ ಆಗಲು ಮತ್ತು ಶಕ್ತಿಯುತವಾದ ವೈರ್ ಮೂಲಕ ಲ್ಯಾಂಡ್ ಆಗಲು ಅರೆಸ್ಟೆಡ್ ರಿಕವರಿ ವಿಶೇಷ ವಿನ್ಯಾಸವನ್ನು ಹೊಂದಿರುತ್ತದೆ. ಸಮುದ್ರದ ಸವಾಲು. ಉಪ್ಪಿನಂಶವಿರುವ ಗಾಳಿ ಮತ್ತು ತೇವಾಂಶದ ನಡುವೆ ಕೆಲಸ ಮಾಡಲು ಇವುಗಳ ಬಾಡಿ ಏರ್ ಫ್ರೇಮ್ ಅತ್ಯಂತ ಬಲಿಷ್ಠವಾಗಿರುತ್ತದೆ. ಸುಮಾರು 4ರಿಂದ 5 ಪ್ರಾಯೋಗಿಕ ವಿಮಾನಗಳನ್ನು ಪ್ರೋಟೋಟೈಪ್ಸ್ಗಳನ್ನು ನಿರ್ಮಿಸಿ ಕಠಿಣ ಪರೀಕ್ಷೆಯನ್ನು ನಡೆಸಲಾಗುವುದು. ಎಷ್ಟು ವಿಮಾನಗಳ ಅಗತ್ಯವಿದೆ ಭಾರತೀಯ ನೌಕಾಪಡೆಗೆ? ಭಾರತೀಯ ನೌಕಾಪಡೆ ತನ್ನ ಶಕ್ತಿಯನ್ನು ವಿಸ್ತರಿಸಲು ಬೃಹತ್ ಯೋಜನೆಯನ್ನೇ ಹಾಕಿಕೊಂಡಿದೆ. ಆರಂಭಿಕ ಬೇಡಿಕೆ 80 TEDBF ವಿಮಾನಗಳ ಖರೀದಿ ಖಚಿತವಾಗಿದೆ. ಭವಿಷ್ಯದ ವಿಸ್ತರಣೆ. ಭಾರತವು 3ನೇ ವಿಮಾನವಾಹಕ ನೌಕೆ IAC-2 ನಿರ್ಮಿಸಲು ಮುಂದಾದಲ್ಲಿ ಈ ವಿಮಾನಗಳ ಸಂಖ್ಯೆ 140ಕ್ಕೆ ಏರಲಿದೆ. ಇದು ಕೇವಲ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸುವುದಲ್ಲದೆ ಭಾರತದ ರಕ್ಷಣಾ ಉತ್ಪಾದನಾ ಕ್ಷೇತ್ರದಲ್ಲಿ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿಸಲಿದೆ. TEDBF ಯೋಜನೆಯು
ಭಾರತೀಯ ನೌಕಾಪಡೆಯನ್ನು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶಕ್ತಿಶಾಲಿ ಪಡೆಯನ್ನಾಗಿ ಮಾಡಲಿದೆ. ರಷ್ಯಾ ಅಥವಾ ಅಮೆರಿಕಾದ ವಿಮಾನಗಳ ಮೇಲೆ ಅವಲಂಬಿತವಾಗುವ ಬದಲು ಸ್ವದೇಶಿ ಮೇಡ್ ಇನ್ ಇಂಡಿಯಾ ವಿಮಾನಗಳ ಮೂಲಕ ಸಾಗರ ರಕ್ಷಣೆ ಮಾಡುವುದು ನಮ್ಮ ದೇಶದ ಹೆಮ್ಮೆಯ ವಿಷಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.